ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಹೇಮಾ. ನಾನು ಬ್ಯಾಂಗ್ಳೂರಿಂದ ವ್ಲಾಗ್ಸ್ ಮಾಡ್ತೀನಿ. ಸೊ ಇವತ್ತು ಡೇ ಇನ್ ಮೈ ಲೈಫ್ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಹೌದು ಮನೆಯಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಹೊರಟ ಮೇಲೆ ಅನಿಸ್ತು ಓಕೆ ಯಾಕೆ ಡೇ ಇನ್ ಮೈ ಲೈಫ್ ಅಂತ ಮಾಡಬಾರ್ದು ಅಂತ. ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ಎದ್ವಿ, ಎಲ್ಲ ಫ್ರೆಶ್ ಅಪ್ ಆದ್ವಿ ಆ್ಯಂಡ್ ಇವಾಗ ಟೈಮ್ ಅರೌಂಡ್ 8:30 ಆಗಿದೆ. ನಾವು ಬ್ಯಾಂಗ್ಳೂರ್ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಿದೆಯಲ್ಲ, ಸೊ ಅಲ್ಲಿಗೆ ಹೊರಟಿದ್ದೀವಿ. ಲಕ್ಷ್ ಇದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಲಾಲ್ಬಾಗ್ಗೆ ಹೋಗ್ತಾ ಇರೋದು. ಕಬ್ಬನ್ ಪಾರ್ಕ್ ಎಲ್ಲ ನೋಡಿದ್ದಾನೆ, ಲಾಲ್ಬಾಗ್ಗೆ ಏನೋ ಗೊತ್ತಿಲ್ಲ, ಹೋಗೋಕ್ಕೆ ಆಗಿರಲಿಲ್ಲ ಕರ್ಕೊಂಡವನ್ನ. ಸೊ ಇವಾಗ ಫ್ಲವರ್ ಶೋ ಕೂಡ ಇತ್ತಲ್ಲ, ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಫ್ಲವರ್ ಶೋ ಹೇಗಿದೆ, ಈ ಇಯರ್ ಏನೇನು ಮಾಡಿದ್ದಾರೆ ಅಂತೆಲ್ಲ ನಿಮಗೂ ತೋರಿಸ್ತೀನಿ. ಸೊ ನಾನು ಕೂಡ ಐ ಥಿಂಕ್ ಒಂದು 10 years ಆದಮೇಲೆ ಫ್ಲವರ್ ಶೋಗೆ ಹೋಗ್ತಾ ಇರೋದು. ಡೆಫಿನೆಟ್ಲಿ ಕ್ರೌಡ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಹೋಗ್ತಾ ನಾನು ನಿಮಗೆ ಶೇರ್ ಮಾಡ್ತೀನಿ ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅಂತೆಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಸ್ ಯೂಶುವಲ್ ನನ್ನ ಜೊತೆ ಲಕ್ಷ್ ಮತ್ತೆ ಶ್ರೀಕಾಂತ್ ಇದ್ದಾರೆ. ಲಕ್ಷ್ ಕೂಡ ಏನೋ ಹೇಳ್ಬೇಕಂತೆ. ಕಮಾನ್ ಲಕ್ಷ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೋರ್ ಚಾನಲ್. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಾ ಇದೀವಿ? ಲಾಲ್ಬಾಗ್ ಫ್ಲವರ್ ಶೋ. ಫ್ಲವರ್ ಶೋಗೆ ಹೋಗ್ತಾ ಇದೆಯಾ? ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದೆಯಲ್ಲ. तुम्हारा प्यार बहुत बड़ा है. ಏನದು ಗೊತ್ತಾ, ಇಂಡಿಯಾ ಫ್ಲಾಗ್ ಕಲರ್ ಮಾಡ್ತಾ ಇದ್ದಾರೆ. ಮಗುಗೆ ತೋರಿಸಿ ಅಂತೆ ಕೈಗೆ. ನಿಂಗೆ ಫೋಟೋದಲ್ಲಿ ತೋರಿಸ್ತೀನಿ ಇರು. ಎಲ್ಲ ಕೌಂಟರ್ಸ್ ಮಾಡ್ಕೊಂಡಿದ್ದಾರೆ, ಫುಲ್ ಎಲ್ಲ ಟಿಕೆಟ್ ಕೌಂಟರ್ಸು. ಇದೆಲ್ಲ ಏನೋ ಟಿಕೆಟ್ ಕೌಂಟರ್ಸ್ ಇದೆ, ಬಟ್ ನಾವು 9 o'clockಗೆ ಬಂದಿರೋದಕ್ಕೆ ಬರೀ 1 ಟಿಕೆಟ್ ಕೌಂಟರ್ ಓಪನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಟಿಕೆಟ್ ಕೂಡ ತೊಗೊಂಡಾಯಿತು. ಆ್ಯಂಡ್ ದೊಡ್ಡವ್ರಿಗೆ 100 rupees, ಚಿಕ್ಕ ಮಕ್ಳಿಗೆ 30 rupees ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ಗೆ 80 rupees. ಶ್ರೀಕಾಂತ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಅವ್ನು ಪಾರ್ಕ್ ಮಾಡಿ ಬಂದಿದ ತಕ್ಷಣ ಒಳಗಡೆ ಹೋಗೋದು. ಈ ವರ್ಷ ಜಾನ್ವರಿಯಲ್ಲಿ ನಡೆದಿದ್ದಂತಹ ಫ್ಲವರ್ ಶೋ ಬಂದು 217th ಫ್ಲವರ್ ಶೋ ನೀವು ನೋಡ್ಬೋದು. ಆ್ಯಂಡ್ ಥೀಮ್ ಬಂದು ಈ ವರ್ಷ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಮಾಡಿದ್ರು. ನಮ್ಮನೆ ತಿಂಡಿ ಪೋಕ್ರು ಇನ್ನೂ ಇವಾಗ ಎಂಟರ್ ಆಗಿರೋದು. ಅಲ್ಲೋಡಲಿ ಆಲ್ರೆಡಿ ಚೇಪೆಕಾಯಿ ತಗೊಂಡು ತಿಂತಾ ಇದ್ದಾರೆ. ಎಲ್ಲಿ ಈ ಕಡೆ ತೋರಿಸಿ, ಇವನೊಬ್ಬ ಇಲ್ಲಿ ಈ ಕಡೆ ತಿರುಗಿ ಏನು ತಿಂತಾ ಇರೋದು ಲಕ್ಷ. ನಾವು ನೆಕ್ಸ್ಟ್ ಗ್ಲಾಸ್ ಹೌಸ್ ಕಡೆ, ಅಂದ್ರೆ ಗಾಜಿನ ಮನೆ ಅಂತ ಏನ್ ಹೇಳ್ತಾರಲ್ಲ, ಸೊ ಆ ಕಡೆ ಹೊರಟಿದ್ವಿ. ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಅಂಡ್ ಮೋಸ್ಟ್ಲಿ ಬ್ಯಾಂಗ್ಳೂರ್ನ ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತಿರೋರು ಖಂಡಿತವಾಗ್ಲೂ ಲಾಲ್ಬಾಗ್ಗೆ ಒಂದು ಸತಿನಾದ್ರೂ ಬಂದಿರ್ತೀರಾ. ಸೊ ಲಾಲ್ಬಾಗ್ ಗ್ಲಾಸ್ ಹೌಸ್ ಅಲ್ಲೇ ಎವ್ರಿ ಇಯರ್ ಫ್ಲವರ್ ಶೋ ನಡೆಯೋದು, ಹಾಗಾಗಿ ನಾವು ಗ್ಲಾಸ್ ಹೌಸ್ ಕಡೆಗೆ ಹೋಗ್ತಾ ಇದ್ವಿ. ಜಸ್ಟ್ ಇನ್ ಕೇಸ್ ಯಾರಾದ್ರೂ ಹೋಗೇ ಇಲ್ಲ ಇದುವರೆಗೂ, ಅಲ್ಲ ನೀವು ಇನ್ನೇನ್ ಬ್ಯಾಂಗ್ಳೂರ್ಗೆ ಯಾವತ್ತಾದ್ರೂ ವಿಸಿಟ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನನ್ ಬ್ಲಾಗ್ ನೋಡ್ತಿರೋರು ಖಂಡಿತವಾಗ್ಲೂ ನೀವು ಈ ಒಂದು ಬೊಟಾನಿಕಲ್ ಗಾರ್ಡನ್ ನ ವಿಸಿಟ್ ಮಾಡ್ಲೇಬೇಕು. ಇದ್ರಿಂದಾನೇ ನಮ್ ಬ್ಯಾಂಗ್ಳೂರ್ಗೆ ಗಾರ್ಡನ್ ಸಿಟಿ ಅಂತ ಹೆಸರು ಬಂದಿರೋದು. ಇವಾಗ ನೀವು ಕರೆಂಟ್ಲಿ ಏನ್ ಬ್ಯಾಂಗ್ಳೂರಲ್ಲಿ ನೋಡ್ತಿರಲ್ಲ, ಈ ರೀತಿ ವೆರೈಟಿ ಆಫ್ ಫ್ಲವರ್ಸ್, ಟ್ರೀಸ್ ಮತ್ತೆ ಪ್ಲಾಂಟ್ಸ್ ಎಲ್ಲೂ ನಿಮ್ಗೆ ನೋಡಕ್ ಸಿಗಲ್ಲ. ಎಲ್ಲಾ ಕಡೆ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಎಲ್ಲಾ ಕಡೆ ಮರಗಳು ಕಡಿತಿದ್ದಾರೆ. ಬಟ್ ಈ ಒಂದು ಜಾಗದಲ್ಲಿ ಲಾಲ್ಬಾಗ್ ಅಂಡ್ ಆಫ್ ಕೋರ್ಸ್ ಕಬ್ಬನ್ ಪಾರ್ಕ್ ಅಲ್ಲಿ ನಿಮ್ಗೆ ವೆರೈಟಿ ಆಫ್ ಫ್ಲವರ್ಸ್ ಇರ್ಬೋದು, ಪ್ಲಾಂಟ್ಸ್ ಮತ್ತೆ ಟ್ರೀಸ್ ಇದೆಲ್ಲಾನು ನೋಡಕ್ಕೆ ಸಿಗತ್ತೆ. ಮಕ್ಳಿಗಂತೂ ಒಳ್ಳೆ ಜಾಗ, ಆಟ ಆಡ್ಕೋಬಹುದು. ಸೊ ಹಾಗಾಗಿ ಡೆಫಿನೆಟ್ಲಿ ಈ ಪ್ಲೇಸ್ ನ ನಿಮ್ಮ ಚೆಕ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ, ನೀವೇನಾದ್ರೂ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ರೆ. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಎಲ್ಲೆಲ್ಲ ಹೋಗಿ ನೋಡ್ತೀವಲ್ವಾ ನಾವು, ಫಾರ್ ಎಕ್ಸಾಂಪಲ್ ಮಡಿಕೇರಿಲಿ ರಾಜಾ ಸೀಡ್ ಗಾರ್ಡನ್, ಮತ್ತೆ ಊಟಿಲಿ ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಸೊ ಅದೇ ರೀತಿ ಬ್ಯಾಂಗ್ಳೂರ್ಗೆ ಏನಾದ್ರು ವಿಸಿಟ್ ಮಾಡ್ತಾ ಇದ್ರೆ ಖಂಡಿತವಾಗೂ ನಮ್ ಲಾಲ್ಬಾಗ್ಗೆ ಒಂದ್ಸತಿ ವಿಸಿಟ್ ಮಾಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂತಹ ಫೌಂಟೇನ್ ಇದೆ. ಅಂಡ್ ಗ್ಲಾಸ್ ಹೌಸ್ ಕೂಡ ಇಷ್ಟು ವರ್ಷ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಏನಪ್ಪಾ ಈ ವಿಷಯಗಳೆಲ್ಲ ನಮ್ಗೇನ್ ಗೊತ್ತಿಲ್ವಾ, ಬಾರಿ ಇವಳು ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ಎಷ್ಟೇ ಆದ್ರೂ ನಾನು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳ್ದಿದ್ದಲ್ವಾ, ಸೊ ಇದನ್ನೆಲ್ಲ ಹಂಚ್ಕೊಳ್ದಲೆ ಇರಕ್ಕಾಗ್ಲಿಲ್ಲ. ಸೊ ರೆಸಿಸ್ಟ್ ಮಾಡಕ್ ಆಗ್ದಲೆ ಶೇರ್ ಮಾಡ್ಕೊಂಡೆ. ನಾನು ಅವಾಗಿಂದ ಹೇಳ್ತಿದ್ದಂತಹ ಗ್ಲಾಸ್ ಹೌಸ್ ಇದೇನೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡಿದ್ದಾರೆ. ವೆರೈಟಿ ಆಫ್ ಫ್ಲವರ್ಸ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಎಷ್ಟೊಂದು ಹೂವುಗಳಿತ್ತಲ್ಲ, ಸುಮಾರು ನನ್ಗೆ ಗೊತ್ತಿರ್ಲಿಲ್ಲ. ಲಕ್ಷ ಕೇಳ್ತಿದ್ದ ಇದ್ಯಾವ್ದಮ್ಮ ಇದ್ಯಾವ್ದು ಅಂತೆಲ್ಲ. ನಾನು ಅಲ್ಲಿ ಹೆಸರುಗಳನ್ನ ಕೊಟ್ಟಿದ್ರಲ್ಲ, ಅದನ್ನ ನೋಡ್ಕೊಂಡು ಅವ್ನ್ಗೆ ಹೇಳ್ಕೊಡ್ತಾ ಇದ್ದೆ. ಇದರಿಂದ ನಾನು ಕಲ್ತಂಗಾಯ್ತು, ನನ್ ಮಗನ್ಗೂ ಹೇಳ್ಕೊಟ್ಟಂಗಾಯ್ತು. ಸೊ ಸ್ವಾಮಿ ಕಾರ್ಯನೂ ಆಯ್ತು, ಸ್ವಕಾರ್ಯನೂ ಆಯ್ತು. ನಾನು ಹೇಳಿದ್ನಲ್ಲ, ತುಂಬಾ ವರ್ಷ ಆದ್ಮೇಲೆ ನಾನು ಫ್ಲವರ್ ಶೋಗ್ ಬಂದಿದ್ದು. ಲಕ್ಷ್ ಕೂಡ ಫಸ್ಟ್ ಟೈಮ್ ಬಂದಿದ್ದು. ಹಾಗಾಗಿ ಬೆಳಗ್ಗೆನೆ ಹೋಗಿದ್ವಿ ನಾವು. ಕ್ರೌಡ್ ಇದ್ರೆ ಆರಾಮಾಗಿ ನೋಡಕ್ ಆಗಲ್ಲ ಅಂತ ನೋಡಿ ಅರೌಂಡ್ 9:30 10 o'clock ಅನ್ಸುತ್ತೆ. ಸೊ ಅಷ್ಟ್ರಲ್ಲೇ ಇಷ್ಟೊಂದ್ ಜನ ಇದ್ರು. ಬಟ್ ಸ್ಟಿಲ್ ನಾವು ಎಲ್ಲಾ ಫ್ಲವರ್ಸ್ ಲೈಕ್ ಏನ್ ಹೆಸರು ಇದೆ, ಹೇಗೆ ಡೆಕೋರ್ ಮಾಡಿದ್ದಾರೆ ಅಂತ ಆರಾಮಾಗೆ ನೋಡಕ್ ಆಯ್ತು. ಅದ್ರ ಜೊತೆಲಿ ಎಲ್ಲಾ ಕಡೆನೂ ರಾಮಾಯಣ ಸ್ಟೋರಿನ ಸಮರೈಸ್ ಮಾಡ್ಬಿಟ್ಟು ಒಂದೊಂದು ಸ್ಲೈಡ್ಸ್ ತರ ಡಿಸ್ಪ್ಲೇ ಮಾಡಿದ್ರು. ಸೊ ತುಂಬಾ ಜನ ನನ್ನಲ್ಲಿ ಅಬ್ಸರ್ವ್ ಮಾಡಿದೆ. ಮಕ್ಳುಗಳಿಗೆಲ್ಲಾನು ಹೇಳ್ಕೊಡ್ತಾ ಇದ್ರು. ಅದೇ ರೀತಿ ಲಕ್ಷಗೂ ಕೂಡ ನಾನು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಫಸ್ಟ್ ಸ್ಲೈಡ್ ಏನ್ ಹಾಕಿದ್ರಲ್ವಾ, ಅಲ್ಲಿಂದನು ಸ್ಲೈಡ್ ಅಂದ್ರೆ ಬ್ಯಾನರ್ ತರ ಹಾಕಿದ್ರು, ಎಲ್ಲಾ ಕಡೆ ಡಿಸ್ಪ್ಲೇ ಮಾಡಿದ್ರು. ಸೊ ಅವ್ನ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅವನು ಓ ಹೌದಾ, ಓ ರಾಮ ಅಂದ್ರೆ ಹಿಂಗೋದ್ರ, ಯಾಕೆ ಕಾಡಿಗೆ ಹೋದ್ರು, ಎಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದ ಅಂತಂದ್ರೆ, ಥ್ಯಾಂಕ್ಫುಲಿ ನಾನು ರಾಮಾಯಣ ಓದಿದಕ್ಕೆ, ನನಗೆ ಕತೆ ಗೊತ್ತಿದ್ದಕ್ಕೆ ನನ್ ಮಗನ್ಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಆಯ್ತು. ಅಂಡ್ ಸಮರೈಸ್ ಮಾಡಿರೋದ್ರಿಂದ ತುಂಬಾ ಈಸಿಯಾಗಿ, ಅಂಡ್ ಪಿಕ್ಚರ್ಸ್ ಕೂಡ ಎಲ್ಲ ಡಿಸ್ಪ್ಲೇ ಮಾಡಿದ್ರಲ್ಲ, ಹಾಗಾಗಿ ತುಂಬಾ ಈಸಿಯಾಗಿ ನಾನು ಅವ್ನ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಯ್ತು. ಇದರಿಂದ ಅವನ್ಗೂ ಒಂದಷ್ಟು ಅಂದ್ರೆ ರಾಮಾಯಣ ಬಗ್ಗೆ ನಾಲೆಜ್ ಕೂಡ ಬಂತು ಅಂತ ಹೇಳ್ಬೋದು. ಒಳ್ಳೆ ವೆಲ್ ಆರ್ಗನೈಸ್ಡ್ ಫ್ಲವರ್ ಶೋ ಅಂತಾನೆ ಹೇಳ್ಬೋದು. ಈ ವರ್ಷ ಅಂದ್ರೆ ಜಾನ್ವರಿಲಿ ನಡೆದಿದ್ದಂತಹ ರಿಪಬ್ಲಿಕ್ ಡೇ ಅಲ್ಲಿ ಮಾಡಿದಂತಹ ಫ್ಲವರ್ ಶೋ ಅಲ್ಲಿ 10 foot ಟಾಲ್ ಆಗಿರೋಂತಹ ವಾಲ್ಮೀಕಿ ಮಾಡೆಲ್ ನ ಕ್ರಿಯೇಟ್ ಮಾಡಿದ್ರು. ಅದ್ರ ಜೊತೆಗೆ ವಾಲ್ಮೀಕಿ ಅವರಿದ್ದಂತಹ ನೇಪಾಲ್ ಮನೆ, ಅದ್ರದ್ದು ರೆಪ್ಲಿಕಾ ಕೂಡ ಫ್ಲವರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಅದಷ್ಟೇ ಅಲ್ದಲೆ ನಮ್ ಕವಿಗಳ ಪ್ರತಿಮೆ ಕೂಡ ಇಲ್ಲಿತ್ತು. ಕುವೆಂಪು ಆಗಿರ್ಬೋದು, ಶಿವರಾಮ್ ಕಾರಂತರು, ಗೋಪಾಲ್ ಕೃಷ್ಣ ಅಡಿಗರು. ಸೊ ಇವರೆಲ್ಲರ ಪ್ರತಿಮೆಗಳು ಕೂಡ ನೋಡಿ ತುಂಬಾನೇ ಖುಷಿ ಆಯ್ತು. ಐ ನೋ ಈ ವ್ಲಾಗ್ ನಾನು ತುಂಬಾನೇ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದೀನಿ. ಐ ಆಮ್ ರಿಯಲಿ ಸಾರಿ, ನನ್ಗೆ ಎಡಿಟ್ ಮಾಡಕ್ಕೆ ಆಗಿರ್ಲಿಲ್ಲ. ಸೊ ಇವಾಗೂ ಕೂಡ ಪೋಸ್ಟ್ ಮಾಡೋದೋ ಬೇಡವೋ ಅಂತ ತುಂಬಾ ಯೋಚನೆ ಮಾಡಿ ಪೋಸ್ಟ್ ಮಾಡ್ತಾ ಇದೀನಿ. ಯಾಕೆ ಅಂದ್ರೆ ಜಸ್ಟ್ ಇನ್ ಕೇಸ್ ನೀವ್ ಯಾರಾದ್ರೂ ಈ ವರ್ಷ ಫ್ಲವರ್ ಶೋನ ನೋಡಕ್ ಆಗ್ದಲೇ ಇದ್ರೆ, ನೋಡಕ್ಕೆ ಹೋಗಕ್ ಆಗ್ದಲೇ ಇರೋರು ಅಟ್ಲೀಸ್ಟ್ ನನ್ ವ್ಲಾಗ್ ಮುಖಾಂತರನಾದ್ರೂ ನೋಡಿ ಖುಷಿ ಪಡ್ಲಿ ಅನ್ನೋ ಒಂದೇ ಉದ್ದೇಶದಿಂದ ನಾನು ಈ ವ್ಲಾಗ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ 2 ಸತಿ ಮಾಡ್ತಾರೆ. ಮೊದಲನೇದು ರಿಪಬ್ಲಿಕ್ ಡೇಗೆ ಜಾನ್ವರಿಲಿ, ಮತ್ತೊಂದು ಆಗಸ್ಟ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇಗೆ. ನಮ್ ಸೂಪರ್ ಹೀರೋ ಆಂಜನೇಯ ಕೂಡ ಇದ್ರು ಅಲ್ಲಿ. ಸೊ ಹಾಗಾಗಿ ಲಕ್ಷ ಜೈ ಹನುಮಾನ್ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ನಾವು ಹೇಳ್ಕೊಟ್ಟಿದೀವಿ ನಮ್ ಸೂಪರ್ ಹೀರೋ ನಮ್ ಹನುಮ ಅಂತ ಅನ್ಬಿಟ್ಟು. ಫ್ಲವರ್ ಶೋ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಮತ್ತೆ ಒಂದಷ್ಟು ಪಿಕ್ಚರ್ಸ್ ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅಲ್ಲಿ ಸುಮಾರಷ್ಟು ಸ್ಟಾಲ್ಸ್ ಗಳಿತ್ತು. ಹಾಗಾಗಿ ಏನಿದೆ, ಏನಾದ್ರೂ ಸಿಗ್ಬೋದಾ, ಪರ್ಚೇಸ್ ಮಾಡ್ಬೋದಾ ಅಂತ ನೋಡಕ್ಕೆ ಅಂತ ನಾವು ಆ ಕಡೆ ಹೋದ್ವಿ. ಟಾಯ್ಸ್, ಹ್ಯಾಂಡ್ ಮೇಡ್ ಗಿಫ್ಟ್ಸ್, ಮತ್ತೆ ಹೋಮ್ ಮೇಡ್ ಪ್ರಾಡಕ್ಟ್ಸ್, ಪ್ಲಾಂಟ್ಸ್ ಗಳು, ಈ ರೀತಿ ಸುಮಾರಷ್ಟು ಬೇರೆ ಬೇರೆ ಆದಂತಹ ಸ್ಟಾಲ್ ಗಳಿತ್ತು. ನಮ್ ಲಕ್ಷ್ಯ ಏನ್ ಮಾಡ್ದ ಹೇಳಿ, ಬೈನಾಕ್ಯುಲರ್ ತಗೊಂಡಿದ್ದಾನೆ. ಸೊ ಬೈನಾಕ್ಯುಲರ್ ತಗೊಂಡು ಅಲ್ಲೆಲ್ಲ ನೋಡ್ತಾ ಇದ್ದಾನೆ, ಇದು ಹತ್ರದಲ್ಲೇ ಕಾಣಿಸ್ತಿದೆ ಅಂತ ಅನ್ಬಿಟ್ಟು. ಸೊ ಆ ಮಕ್ಕಳಲ್ಲಿರುವಂತಹ ಕ್ಯೂರಿಯಾಸಿಟಿನ ಎಷ್ಟು ಚಂದ ಅಲ್ಲ. ಹಾಗೆ ನರ್ಸರಿ ಕೂಡ ಇತ್ತು. ಸೊ ಒಂದ್ ರೌಂಡ್ ಎಲ್ಲಾ ನೋಡ್ಕೊಂಡ್ ಬರೋ ಅಷ್ಟರಲ್ಲಿ ಸುಸ್ತಾಗೋಗಿತ್ತು. ಅದಕ್ಕೆ ಅಲ್ಲೇ ಒಂದ್ ಬಂಡೆಕಲ್ ಮೇಲೆ ಹೋಗಿ ಕುತ್ಕೊಂಡ್ವಿ. ಮರದ ನೆರಳಲ್ಲಿ ಕುತ್ಕೊಂಡು ಈ ಒಂದು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡಿದ್ವಿ. ಅದನ್ನು ನೋಡ್ತಾ ಇದ್ದೀನಿ ನಾನು. ಕಾಲ ಎಷ್ಟೇ ಮುಂದುವರೆದಿರ್ಬೋದು, ಕೆಲವೊಂದು ವಿಷಯಗಳು ತುಂಬಾ ಖುಷಿ ಕೊಡುತ್ತೆ. ಅದರಲ್ಲಿ ಈ ಹಾರ್ಡ್ ಕಾಪಿ ಫೋಟೋಸ್, ಯಾಕಂದರೆ ನಾವು ಚಿಕ್ಕವರಿರ್ಬೇಕಾದ್ರೆ ನಮಗೆ ಯಾವಾಗಲೂ ಹಾರ್ಡ್ ಕಾಪೀಸ್ ಇರ್ತಿತ್ತು. ಫ್ಲವರ್ ಶೋ ನೋಡ್ಕೊಂಬಂದು ಟಯರ್ಡ್ ಆಗಿಬಿಟ್ಟಿದ್ದಾನೆ. ಅದಕ್ಕೇನು ಮಾಡ್ತಿದ್ದ, ವಾಟರ್ ಮೆಲನ್ ತಿಂತಿದ್ದಾನೆ.
ಹೆಲ್ದಿನಾ ಅನ್ಹೆಲ್ದಿನಾ? ವಾಟರ್ ಮೆಲನ್ ಹೆಲ್ದಿನಾ ಅನ್ಹೆಲ್ದಿನಾ? ಪಿಕ್ಚರಲ್ಲಿ ಸೌತೆಕಾಯಿ, ಪೈನಾಪಲ್ ಎಲ್ಲ ಸವಿತಾ ಇದ್ದೀವಿ. ಇದೀಗ ಚುರುಮುರಿ ಸೇವನೆ ಆಗುತ್ತಿದೆ. ಏನು ಚಿನಿ? ಲಕ್ಷ್ಗೋಸ್ಕರನೇ ನಾವು ಈ ಒಂದು ಫ್ಲವರ್ ಶೋಗೆ ಹೋಗಿದ್ದು. ಅವನೆಷ್ಟು ಎಂಜಾಯ್ ಮಾಡಿದ್ನೋ ಅದ್ರ ಜೊತೆಗೆ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಅವನ ಜೊತೆ ನಾವು ನಮ್ಮ ಚೈಲ್ಡ್ಹುಡ್ ಮೆಮರೀಸ್ನ ರೀಕಾಲ್ ಮಾಡ್ಕೊತಿದ್ವಿ, ಡಿಸ್ಕಸ್ ಮಾಡ್ತಾಯಿದ್ವಿ. ಹೇಗಿತ್ತಲ್ಲ, ನಮಗೆ ಒಂದು ಮೊಬೈಲ್ ಇರ್ಬೋದು, ಟಿ ವಿ ಆಗಿರ್ಬೋದು, ಅದ್ರ ಬಗ್ಗೆ ಗಮನ ಕೂಡ ಬರ್ತಿರಲಿಲ್ಲ. ಆಫ್ಕೋರ್ಸ್ ಮೊಬೈಲ್ ಇರಲಿಲ್ಲ, ಟಿ ವಿ ಇತ್ತು, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ನಮಗಿರಲಿಲ್ಲ. ನಾವಾಯಿತು ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಿದ್ದಾಯಿತು, ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆ ಆಟ ಆಡಿದ್ದು, ಇದೇ ನೆನಪುಗಳು. ಸೊ ನನ್ನ ಒಂದು ಚೈಲ್ಡ್ಹುಡ್ ಮೆಮರೀಸಲ್ಲಿ ನನ್ನ ಜೀವನದಲ್ಲಿ ಪಾರ್ಟ್ ಆಗಿದ್ದಂತಹ ನನ್ನ ಎಲ್ಲ ಫ್ರೆಂಡ್ಸ್ಗೂ ಈ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಜವಾಗ್ಲೂ ನಾವು 90ಸಲ್ಲಿದ್ದಂತಹ ನಮ್ಮ ಒಂದು ಚೈಲ್ಡ್ಹುಡ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಇವಾಗಿನ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ. ಸೊ ಡೆಫಿನೆಟ್ಲಿ ವಿ ಹ್ಯಾಡ್ ಎ ವಂಡರ್ಫುಲ್ ಚೈಲ್ಡ್ಹುಡ್ ಅಂತ ಹೇಳ್ತೀನಿ ಈ ವ್ಲಾಗ್ ಮುಖಾಂತರ. ಸೊ ಅಷ್ಟೇ, ಲಾಲ್ಬಾಗ್ ಶೋ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಲಾಲ್ಬಾಗಿಂದ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀವಿ. ವ್ಲಾಗ್ ಮಾಡೋದು ಕಂಟಿನ್ಯೂ ಮಾಡೋದು ಮರ್ತೋಗಿದ್ದೆ. ಈಗ ಲಕ್ಸ್ ಜೊತೆ ಪಾರ್ಕ್ ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತೀವ? ಪಾರ್ಕ್. ಆನ್ ದ ವೇ ಎಳ್ಳೀರು ಗಾಡಿ ನೋಡಿದ್ವಿ, ಹಾಗಾಗಿ ಎಳ್ಳೀರು ಕುಡಿಯೋಣ ಅಂತ ನಿಲ್ಲಿಸಿ ಎಳ್ಳೀರನ್ನ ಕುಡಿದ್ವಿ. ಅದಾದಮೇಲೆ ಮನೆ ಹತ್ರ ಇರೋಂತಹ ಪಾರ್ಕಿಗೆ ಹೋದ್ವಿ, ಬಟ್ ಕ್ಲೋಸ್ ಆಗಿತ್ತು. ಹಾಗೆ ಗಾಂಧಿ ಬಜಾರಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಗಾಂಧಿ ಬಜಾರ್ಗೆ ಹೋದ್ವಿ. ಕೆಲಸ ಮುಗಿಯೋಕ್ಕಿಂತ ಮುಂಚೆ ಅಲ್ಲಿ ಗಣೇಶ ಜ್ಯೂಸ್ ಸೆಂಟರಲ್ಲಿ ಜ್ಯೂಸ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಜ್ಯೂಸ್ ಕುಡಿತಿದ್ದೀವಿ. ನನಗೆ ಸ್ವಲ್ಪ ಕೆಲಸ ಆಯಿತು, ಹಾಗಾಗಿ ಲಕ್ಷ್ಣ ಶ್ರೀಕಾಂತೆ ಪ್ಲೇ ಏರಿಯಾ ಕರ್ಕೊಂಡು ಹೋಗಿದ್ದ. ಅದಾದಮೇಲೆ ಆನ್ ದ ವೇ ಬಸವನಗುಡಿ ಕಪ್ ನಡೀತಿತ್ತಂತೆ. ಅದನ್ನು ನೋಡಿದ್ದಕ್ಕೆ ಇವರಿಬ್ಬರು ಅಲ್ಲಿ ಹೋಗಿ ನೋಡ್ತಾ ಇದ್ರು. ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವ್ರನ್ನ ಹೋಗಿ ಜಾಯ್ನ್ ಆದೆ. ನಾನು ಸ್ವಲ್ಪ ಹೊತ್ತು ಕಬಡ್ಡಿನ ನೋಡ್ತಾ ಇದ್ದೆ. ಶ್ರೀಕಾಂತ್ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್, ಹಾಗಾಗಿ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಕಬಡ್ಡಿಲಿ. ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳು ಕಬಡ್ಡಿ ಆಡೋದನ್ನ ನೋಡೋದೇ ತುಂಬ ಅಪರೂಪ. ಅದರಲ್ಲಿ ಈ ಮಕ್ಕಳೆಲ್ಲ ಆಟ ಆಡ್ತಿದ್ದಿದ್ದು ಮತ್ತು ಅವ್ರಿಗೆ ಬಂದು ಪ್ರೋತ್ಸಾಹ ಕೊಡ್ತಿದ್ದು ಅವ್ರ ಮನೆಯವ್ರನ್ನ ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಕಬಡ್ಡಿ ಮುಗಿಸ್ಕೊಂಡು ನಾವು ಜಯನಗರಲ್ಲಿರೋಂತಹ ಗಿರ್ಮಿಟ್ ಅಜ್ಜಾಗೆ ಹೋಗಿ ಗಿರ್ಮಿಟ್ನ ತಿನ್ಕೊಂಡು ಮನೆ ಕಡೆಗೆ ಹೋದ್ವಿ. ಈ ಡೇ ಅಂತೂ ನಾಸ್ಟಾಲ್ಜಿಕ್ ಆಗಿತ್ತು ನಮಗೆ.